ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಂದರೆ ಏನು ವಿಶೇಷ ಅಂದರೆ, ಇವತ್ತು 4 ಗಂಟೆಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೋ. ಆ ಚಾಮುಂಡಿ ಬೆಟ್ಟದಲ್ಲಿ ಹೋದ್ವಿ, ಇಳಿದ್ವಿ, ದರ್ಶನ ಮಾಡಿದ್ವಿ. ಹೆಂಗೋ ದೇವ್ರ ದರ್ಶನ ಆಯಿತು ನಮಗೆ. ಚಾಮುಂಡೇಶ್ವರಿ ತಾಯಿ ದರ್ಶನ ಆದ್ಲು, ನೋಡ್ಕೊಂಡು ಬಂದ್ವಿ. ನೋಡ್ಕೊಂಡೆಲ್ಲ ಸುತ್ತ ರೌಂಡ್ ಹೊಡ್ಕೊಂಡೆಲ್ಲ ಬಂದ್ವಿ. ಬಂದು ಬಸ್ ಸ್ಟ್ಯಾಂಡಲ್ಲಿ ಬಸ್ ಬಂದಿರಲಿಲ್ಲ, ಕಾಯ್ಕ ಕೂತ್ಕೊಂಡ್ವಿ. ಆವಾಗ ಅಕ್ಕಪಕ್ಕದಲ್ಲೆಲ್ಲ ಒಬ್ಬರು ಐಸ್ ಕ್ರೀಮ್ ತಿಂತಾಯಿದ್ರು, ಒಬ್ಬರು ಚುರುಮುರಿ ತಿಂತಾಯಿದ್ರು, ಮತ್ತು ಒಬ್ಬರು ವಡ ಬೋಂಡ ತಿಂತಾಯಿದ್ರು. ಮತ್ತು ಅಲ್ಲೇ ನಿಂತಿದ್ರು ಕೂಡ ಒಬ್ಬ ಮನುಷ್ಯನಿಗೆ ಕಣ್ಣು ಕಾಣ್ತಿರ್ಲಿಲ್ಲ ಪಾಪ ರೋಡಲ್ಲಿ. ಅವನಿಗೆ ಅಂಗಲ್ ವಿಕರು. ಯಾವಾಗಲೂ ಬಸ್ ಸ್ಟ್ಯಾಂಡಲ್ಲೇ ಇರೋದು. ಒಂದು ವೀಡಿಯೋ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ಅದು ನೋಡಿ ಬೇಕಾದರೆ. ಅದೊಂದು ಆಯಿತಾ. ಅಂದ್ರೂ ಪಾಪ ಯಾರೇ ತಿಂತಾ ಇರಲಿ, ಬಟ್ ಇದು ಒಂಚೂರು ಕನಿಕರಣ ಬೇಕಲ್ವ ಫ್ರೆಂಡ್ಸ್, ನಿಜವಾಗ್ಲೂ. ಒಂಚೂರು ಕನಿಕರಣ ಬೇಕು ಮನ್ಸನ್ಗೆ. ಒಂದು ಊಟ ಮಾಡಲಿ, ಒಂದು ಅಂಬ್ಲಿ ಕುಡೀಲಿ, ಒಂದು ಅನ್ನ ಉಣ್ಲಿ, ಒಂದು ಕಡಲೆಪುರಿ ತಿನ್ನಲಿ ಫ್ರೆಂಡ್ಸ್, ಮನಸ್ಸಲ್ಲಿ ಹೂವಿನ ಮನಸ್ಸಿರಬೇಕು, ಯಾವಾಗಲೂ ಕಲ್ಲು ಮನಸ್ಸಿರಬಾರ್ದು. ಆ ಸುತ್ತ ತಿಂತ ನಿಂತಿದ್ರಲ್ಲ ಪಾಪ, ತಗೊಳ್ಳಿ ನಿಮ್ಗೊಂಚೂರು ಅಂತ ಕೊಡಬೇಕಲ್ವ ಫ್ರೆಂಡ್ಸ್. ಆ ಪಾಪ ಅಣ್ಣ ಅವ್ರಿಗೆ 2 ಕಣ್ಣು ಕಾಣಲ್ಲ. ಅದು ಪಾಪ ನಮ್ಮತವು ಬೋಡ ಬೋಂಡ ಎಲ್ಲ ಇದ್ದ ಒಟ್ಟ ಹುರಿದ್ಬಿಡ್ತು. ಆಗ ನಮ್ಮನೆ ಓನರ್ ಹೇಳಿದ್ರು, ನಾವು ನಮ್ಮನೆ ಓನರ್ ಇಬ್ಬರು ಹೋಗಿದ್ದೋ. ಆವಾಗ ಭಾಗ್ಯಮ್ಮ ಅವ ಅಪ್ಪನ ಕೊಟ್ಬಿಟ್ಪ, ಈಗ ನಮಗಿಲ್ಲದಿರಲಿ ಅಂದರು. ಆವಾಗ ಹೋಗಿ ಕೊಟ್ಬಿಟ್ಟು ಪಾಪ ಬಂದ. ಹಂಗೂ ನನ್ನ ಮನಸ್ಸು ತಡಿನೇ ಇಲ್ಲ ಫ್ರೆಂಡ್ಸ್. ಹೋಗ್ಬಿಟ್ಟು ಒಂದು 40 ರೂಪಾಯಿ ಚುರುಮುರಿ ತಗೊಟ್ಬಿಟ್ಟು, ಕೈಗೆ 10 ರೂಪಾಯಿ ಕೊಟ್ಬಿಟ್ಟು ಪಾಪ ಒಂದು ಕಡೆ ಕುಣಿಸ್ಬಿಟ್ಟು ಬಂದೆ. ಎಲ್ಲ ಯಾರೋ ಅಲ್ಲಿ ಬೀದಿಲಿ ವ್ಯಾಪಾರ ಮಾಡೋರು ಬೈತವ್ರೆ, ಹೋಗಮ್ಮ ಅಲ್ಲೆಲ್ಲಿ ಕುಣಿಸ್ತಾಯಿ ಅಂತ. ಅದಕ್ಕೆ ನಾನು ಹೇಳಿದೆ, ಫ್ರೆಂಡ್ಸ್, ನೀನು ಒಬ್ರಿಗೆಲ್ಲ ಅಕ್ಕಿರೋದು, ನಿಮ್ಮೊಬ್ರಿಗೆಲ್ಲ ಇವ್ರಿಗೂ ಕುತ್ಕೊಳ್ಳೋಕೆ ಅಕ್ಕಿದೆ ರೋಡಲ್ಲಿ, ಸುಮ್ಮನೆ ಕುತ್ಕೊಬಿಡಿ. ಪಾಪ ಅವ್ರು ಕಣ್ಣು ಕಾಣಕ್ಕಿಲ್ಲ, ನಿಮ್ಗಾದ್ರೂ ಹೊಟ್ಟೆ ಉರಿಯೋಕ್ಕಿಲ್ವಾ ಅಂತಂದೆ. ಅವ್ನಿಗೇನು ಕಮ್ಮಿ ಅಂತ ಊಟ ತರಿಸ್ಕೊಡ್ತೀಯ ಅಲ್ಲಣ್ಣ ಅಂದರು. ನೋಡಿ, ನಮ್ಮ ಅಣ್ಣ ತಮ್ಮದಿರು ನೆನಪು ಬಂದರು ನಮಗೆ. ಅದಕ್ಕೇ ನಾವು ಕೂಡ ತರಿಸ್ತೀವಿ. ನಮ್ಮಣ್ಣ ತಮ್ಮದಿರಿಗೆ ಇದೇ ಸ್ಥಿತಿ ಆಗಿದ್ರೆ ಏನು ಮಾಡ್ತಿದ್ವಿ, ಅದನ್ನು ತಿಳ್ಕೊಂಡ್ವಿ ಅಂತಂದ್ವಿ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಯಾರೇ ಆಗಿರಲಿ, ಯಾರು ಕಣ್ಣು ಕಾಣ್ದೇವ್ದವ್ರು ಸಿಕ್ಕಲಿ, ಯಾರು ಭಿಕ್ಷಿಕ್ಸ್ರು ಸಿಕ್ಕಲಿ, ಒಂದು 10 ರೂಪಾಯಿ 5 ರೂಪಾಯಿ ದಾನ ಮಾಡಿ ಫ್ರೆಂಡ್ಸ್, ನಿಜವಾಗ್ಲೂ. ಯಾಕೆಂದರೆ ನಮ್ಮ ಒಳ್ಳೆತನ ನಮ್ಮನ್ನು ಕಾಪಾಡುತ್ತೆ, ನಮ್ಮ ಕೆಟ್ಟತನ ನಮ್ಮನ್ನು ಟುಣಿಸುತ್ತೆ. ಎಲ್ಲರಿಗೂ ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ, ಪಾಪ ಯಾರೇ ಸಿಕ್ಕಲಿ ಒಂದು 10 ರೂಪಾಯಿ 5 ರೂಪಾಯಿ, ಏನೋ ನಿಮ್ಮ ಮಕ್ಳಿಗೆ ಒಳ್ಳೇದೈತೆ ಪಾಪ. ಕಣ್ತವ್ ಬಿಡಬೇಡಿ, ಕಾಣ್ದೆ ತವ್ಕೆ ಹೋಗಬೇಡಿ, ಕಂಡ್ತವ್ ಪಾಪ. ಒಂದು ದಾನನ, ಒಂದು ಧರ್ಮನ, ನಿಮ್ಮ ಪುಣ್ಯ ಪಾಪ. ನೋಡಿ, ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಹಾಕಿನಿ, ಬೇಕಾದ್ರೆ ನೋಡ್ಕೊಂಬನ್ನಿ ಪಾಪ. ಆಯಿತಾ? ಸರಿ, ಏನಾರು ತಪ್ಪಿದರೆ ಕ್ಷಮಿಸ್ಬಿಡಿ ನನ್ನ ಮಾತಲ್ಲಿ. ಥ್ಯಾಂಕ್ ಯು.